ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಣದ ಪಟ್ಟಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ನಾನೊಂದು ತೋರಣನ ಹಾಕ್ತಾ ಇದ್ದೀನಿ, ಬಾಗಿನ ತೋರಣ. ಆ ತೋರಣಕ್ಕೆ ಪಟ್ಟಿ ಮಾಡ್ತಾ ಇದ್ದೀನಿ. ಪಟ್ಟಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಮೊದಲಿಗೆ ಒಂದು ನಿಮಿಷ. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇದನ್ನು ಹೀಗೆ ಒಂದು ನಾಟನ್ನು ಹಾಕ್ಕೋಬೇಕು. ನಂತರ ನಾಟ್ ಹಾಕಿದ ನಂತರ ಈ ನಾಟಿಗೆ ನೋಡಿ ಕೈಗೆ ಈ ಥರ ಸುತ್ತಬೇಕು. ನಂತರ ನಾಟಿಗೆ ಈ ನೀಡಲ್ನ ಹಾಕಬೇಕು. ನಾನು ನೀಡಲ್ ಬಂದುಬಿಟ್ಟು ನೋಡಿ ಯಾವ್ದು ತೊಗೊಂಡಿನಿ, 9 ನಂಬರ್ ನೀಡಲ್. ಇದು ಕಾಣಿಸ್ತಿದೆನಾ? 9 ನಂಬರ್ ನೀಡಲ್. ಇದು ಈ ಥರ ತೆಗಿಬೇಕು. ಒಂದು ನಾಟಿಂದ ಮತ್ತೊಂದು ನಾಟಲ್ಲಿ ತೆಗಿಬೇಕು. ಈ ಥರ ಎಳಿಬೇಕು. ಈ ಥ್ರೆಡ್ನ ಟೈಟಾಗಿ ಹಿಡ್ಕೋಬೇಕಾಗುತ್ತೆ. ಮತ್ತು ಈ ಥ್ರೆಡ್ನ ನೋಡಿ, ಈ ನೀಡಲ್ನಿಂದ ಈ ಟೈಟ್ ಇರೋ ಥ್ರೆಡ್ನ ಈ ಥರ ಎಳ್ಕೋಬೇಕಾಗುತ್ತೆ. ಮತ್ತು 1 2 3 ಈ ಥರ ನಮಗೆ ನಮ್ಮ ಬಾಗಿಲು ಎಷ್ಟು ಉದ್ದ ಇದೆ, ಅಷ್ಟು ಉದ್ದನ ನಾವು ಈ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಹೀಗೆ ನಮ್ಮ ಬಾಗಿಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನಂತರ ಈಗ ನಾನು ಆಲ್ರೆಡಿ ಹಾಕಿದ್ದೀನಿ, ನಿಮಗೆ ಜಸ್ಟ್ ತೋರಿಸ್ತಿರೋದಷ್ಟೇ ನೋಡಿ. ನಂತರ ನಾನು ಈ ಥರ ರೆಡ್ ಇದರಿಂದ ಹಾಕಿದ್ದೀನಿ. ನಂತರ ನಾನು ಇದಕ್ಕೆ ಡಬಲ್ ಕ್ರೋಶನ ಮಾಡ್ತೀನಿ. ನೆಕ್ಸ್ಟ್ ಲೈನಿಗೆ ಹೋಗ್ತಾ ಇದ್ದೀನಿ. ನಾನು ಡಬಲ್ ಕ್ರೋಶನ ಮಾಡ್ತೀನಿ. ಈ ಥರ ಡಬಲ್ ತಗೋಬೇಕು. ನಂತರ ಒಂದು ಚೈನಿಗೆ ನೋಡಿ, ಒಂದು ಮನೆಗೆ ಡಬಲ್ ಕ್ರೋಶ ಮಾಡ್ತಿದ್ರೆ ಈ ನೆಕ್ಸ್ಟ್ ಇದನ್ನು ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಅದೇ ಮನೆಗೆ ಈ ಥರ ತಗೋಬೇಕಾಗುತ್ತೆ. ಆವಾಗ ಇಲ್ಲಿ ಒಂದು ಮನೆ ಆಯಿತು. ನಾನು ಸ್ಯಾರಿ ಕುಚ್ಚು ಹಾಕಬೇಕಾದ್ರೆ ಕ್ರೋಶನ ಮಾಡೋದು ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ನಾನು ಬಾಗಿಲು ತೋರಣ ಹಾಕ್ತಾಯಿದ್ದೀನಿ, ಅದರಿಂದ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಚೈನ್ನ ತಗೋಬೇಕಾಗುತ್ತೆ. ಚೈನ್ ತಗೊಂಡ ನಂತರ ಮತ್ತೆ ಒಂದು ಮನೆ ಬಿಡಬೇಕು. ಈ ಒಂದು ಮನೆ ಬಿಟ್ಟು ನಂತರ ಎರಡನೇ ಮನೆಗೆ ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಈ ಎರಡನೇ ಮನೆಗೆ ಈ ಥರ ಎಳ್ಕೋಬೇಕಾಗುತ್ತೆ ನೋಡಿ, ಈ ಥರ. ನಂತರ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ಈ ಥರ ತೆಗಿಬೇಕಾಗತ್ತೆ ನೋಡಿ. ಈ ಥರ ಮನೆಗಳು ಬರ್ತಾ ಹೋಗ್ತವೆ. ಈ ಥರ ಮನೆನ ಕ್ರಿಯೇಟ್ ಮಾಡಬೇಕು. ಈಗ ಸೇಮ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ ನೋಡಿ. ನಾನು ನಿಮಗೆ ತೋರಿಸಿದ್ನಲ್ವ, ಫಸ್ಟ್ ಮನೆ ಬಂದುಬಿಟ್ಟು ಇಲ್ಲಿ ಮಾಡಿದ್ದೀನಿ ನೋಡಿ. ನಾನು ಫಸ್ಟ್ ರೆಡ್ ಕಲರಿಂದ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಕ್ರೀಮ್ ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನೀಗ ಎರಡು ಡಬಲ್ ಕ್ರೋಶ ಮಾಡಿದ್ನಲ್ವ, ಇದು ಅಷ್ಟು ಡಬಲ್ ಕ್ರೋಶ ಮಾಡಿರೋದು. ನೆಕ್ಸ್ಟ್ ನಾನು ಔಟಿಂಗ್ ಬಂದುಬಿಟ್ಟು ನೋಡಿ, ಔಟ್ಲೈನ್ ಬಂದುಬಿಟ್ಟು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ಇದು ಸುತ್ತಲೂ ಹಾಕಬೇಕಾಗುತ್ತೆ. ಇಷ್ಟು ಸಾಕು. ನೆಕ್ಸ್ಟ್ ಈ ಸೈಡ್ ಎಷ್ಟು ಬಂದರೆ ಕರೆಕ್ಟ್ ನಮ್ಮ ಬಾಗಿಲ ಪಟ್ಟಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನಿಮ್ಮ ಡೋರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಅದು ಯಾವ ಥರ ಹಾಕಬೇಕಂತ. ನಾನು ಈಗ ಇದು ಪಟ್ಟಿ ಮಾತ್ರ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಡಿಸೈನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ, ಓಕೆನಾ? ಈ ಥರ ಫಾಸ್ಟ್ ಹಾಕ್ಕೊಂಡು ಹೋಗಬೇಕು. ಅದು ಒಂದ್ಸಲ ಕಲ್ಕೊಂಡ್ಬಿಟ್ರೆ ಸಾಕು, ಅದೇ ತಾನಾಗೇ ಬರುತ್ತೆ. ಅದು ಫಾಸ್ಟಾಗಿ ಹಾಕ್ತಾ ಹೋಗ್ತೀವಿ ನಾವೇ. ಒಂದು ಸಿಂಪಲ್ ಆಗಿರೋ ತೋರಣನ ಹಾಕಿದ್ದೀನಿ, ಹಾಕಿ ನಿಮಗೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್.
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದು ಯಾವ ಥರ ಇದೆ ಅಂತ. ಸಿಂಪಲ್ ಆಗಿರೋ ತೋರಣ ಹಾಕಿದ್ದೆ ಚಿಕ್ಕದಾಗಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ಒಂದ್ಸಲ. ಮತ್ತು ಇದು ಮಾತ್ರ ತುಂಬ ದೊಡ್ಡದಾಗಿ ಮಾಡ್ತಾ ಇರೋದು ಬೇರೆಯವ್ರಿಗೋಸ್ಕರ. ರೋಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಪಟ್ಟಿ ಮಾತ್ರ ತೋರಿಸ್ತಿರೋದು, ಎಲ್ಲದೂ ತೋರ್ಸೋಕೆ ಹೋದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಅದರಿಂದ ಫುಲ್ ವಿಡಿಯೋನ ನಾನು ಮಾಡೋಕ್ಕಾಗಲ್ಲ, ಜಸ್ಟ್ ಪಟ್ಟಿ ಮಾತ್ರ ತೋರಿಸ್ತಾ ಇದ್ದೀನಿ. ಪಟ್ಟಿ ಯಾರಿಗೆಲ್ಲ ಬರಲ್ಲ ಅವರೆಲ್ಲ ಕಲ್ತ್ಕೋಬೋದು ಇದೇ ಥರ. ಒಂದ್ಸಲ ಟ್ರೈ ಮಾಡಿದರೆ ಮತ್ತೆ ನಾವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಇದೇ ಅಂತಲ್ಲ, ಬೇರೆ ಬೇರೆ ಡಿಸೈನ್ಗಳನ್ನೆಲ್ಲ ನಾವೇ ಓನಾಗಿ ಹಾಕ್ತಾ ಹೋದರೆ ಸಾಕು, ನಮ್ಮ ಮೈಂಡಿಗೆ ಬಂದುಬಿಡುತ್ತೆ ಅದು ಯಾವ ಥರ ಹಾಕ್ಬೋದು ಅಂತ. ಈ ಥರ ಸುತ್ಕೋಬೇಕಾಗುತ್ತೆ ಕೈಗೆ. ಈ ಕೈನ ಟೈಟಾಗಿ ಇಟ್ಕೋಬೇಕು, ಇಲ್ಲಿ ಈ ನೀಡಲ್ನ ಟೈಟಾಗಿ ಇಟ್ಕೋಬೇಕು. ನಾವು ಈಗ ಫುಲ್ ಲೂಸ್ ಹಾಕ್ಕೊಂಡು ಹೋದರೆ ಅದು ತೋರಣದಲ್ಲಿ ನಾವು ಕೆಳಗಡೆ ಡಿಸೈನ್ ಮಾಡ್ತಾ ಹೋದಂಗೆ ಅದು ಮೇಲ್ಗಡೆ ಪಟ್ಟಿ ಅಷ್ಟೊಂದು ಚೆನ್ನಾಗಿರಲ್ಲ, ಎಲ್ಲ ಒಂಥರ ಕಾಣಿಸ್ತಿರುತ್ತೆ ಗುಂಜಾಗಿ. ಅದರಿಂದ ನಾವು ಮಾಡ್ತಿರ್ಬೇಕಾದ್ರೆ ತೋರಣನ ಟೈಟಾಗಿ ಮಾಡಬೇಕಾಗುತ್ತೆ. ಮಾರೋರು ಏನು ಮಾಡ್ತಾರೆ, ಹೆಂಗೆ ಬೇಕಂಗೆ ಮಾಡಿಬಿಡ್ತಾರೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ, ತಾಳ್ಕೆ ಬರಲ್ಲ ತುಂಬ ದಿನ. ಒಂದು ಸಲ ಒಗೆದ್ರೆ ಸಾಕು, ಅದು ಹೋಗಿಬಿಡುತ್ತೆ. ಅದೆಲ್ಲ ಏನಾದರೂ ಒಂದು ಥ್ರೆಡ್ ಹೋದ್ರೂ ತೋರಣ ಎಲ್ಲ ಬಿಚ್ಕೊಂಡು ಹೋಗುತ್ತೆ, ಆ ಥರ ಇರುತ್ತೆ. ಅದರಿಂದ ನಾವು ಮಾಡ್ತಿರ್ಬೇಕಾದ್ರೇ ಸ್ವಲ್ಪ ಟೈಟಾಗಿ ಮಾಡಿಬಿಟ್ರೆ ಅದು ಯಾವಾಗಲೂ ಇರುತ್ತೆ. ಆ ತೋರಣ ಈ ತೋರಣ ಹಾಕೋಕ್ಕಿಂತ ಈ ಥರ ಉಲ್ಲನ್ ತೋರಣಗಳು ಹಾಕಿದರೆ ಬಾಗಿಲಿಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ನಾವು ಎಷ್ಟು ವಾಶ್ ಮಾಡಿದ್ರೂ ಕೂಡ ಹಾಗೇ ಇರುತ್ತೆ, ಅಷ್ಟೊಂದು ಶೇಡ್ ಆಗಲ್ಲ ಕಲರ್ಗಳೆಲ್ಲ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಕ್ರೋಶೆ ಯಾರಿಗೆ ಬರಲ್ಲ ಒಂದ್ಸಲ ಕಲ್ತ್ಕೊಂಡ್ಬಿಟ್ಟು ಟ್ರೈ ಮಾಡಿ, ಬಂದೇ ಬರುತ್ತೆ. ಎಲ್ಲದೂ ದುಡ್ಡು ಕೊಟ್ಟು ತಗೊತೀವಿ ಅಂದರೆ ಆಗಲ್ಲ. ಸ್ವಲ್ಪನಾದರೂ ನಮ್ಮ ಪ್ರಯತ್ನದಲ್ಲಿ ನಾವೇನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ರೆ ಮಾಡೇ ಮಾಡ್ತೀವಿ. ನಾನು ಮಾಡ್ತಿರೋ ತೋರಣಗಳಂತಲ್ಲ, ಬೇರೆ ಯೂಟ್ಯೂಬರ್ಸ್ ತುಂಬ ಜನ ಚೆನ್ನಾಗಿರೋ ತೋರಣಗಳು ಮಾಡಿದ್ದಾರೆ, ಡಿಸೈನ್ಸ್ಗಳು ಮಾಡಿದ್ದಾರೆ. ಅವ್ರನ್ನೆಲ್ಲ ನೋಡಿ ನಾವು ಕಲ್ತ್ಕೋಬೋದು. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ನಾನು ಕೂಡ ಅವ್ರು ನೋಡಿ ಕಲ್ತ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು. ನಾವು ಒಬ್ರದ್ದು ನೋಡಿಬಿಟ್ಟು ನಮಗೆ ಬರಲ್ಲ ಬಿಡು ಅನ್ನಬಾರ್ದು. ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿದರೆ ನೆಕ್ಸ್ಟ್ ಅದೇ ಸೇಮ್ ತೋರಣದ್ದೇ ಡಿಸೈನ್ ನೆಕ್ಸ್ಟ್ ವಿಡಿಯೋಗಳು ಪ್ಲೇ ಆಗ್ತಿರ್ತವೆ. ಆ ವಿಡಿಯೋಗಳನ್ನು ನೀವು ನೋಡ್ತಾ ಹೋದರೆ ಹಾಕೋಕ್ಕೆ ಈಸಿ ಆಗುತ್ತೆ. ಮತ್ತು ಯಾರ್ದು ಚೆನ್ನಾಗಿ ಅರ್ಥ ಆಗುತ್ತೆ, ಯಾರು ಲ್ಯಾಂಗ್ವೇಜ್ ಚೆನ್ನಾಗಿ ಅರ್ಥ ಆಗುತ್ತೆ, ಅವ್ರ ಲ್ಯಾಂಗ್ವೇಜ್ನಲ್ಲಿ ನೀವು ವಿಡಿಯೋಸ್ನ ನೋಡ್ಕೊಂಬಿಟ್ಟು ತೋರಣಗಳಾಗಿರ್ಬೋದು, ಬೇರೆ ಏನೇ ಆಗಿರ್ಬೋದು ಕಲಿಬೋದು. ಫ್ರೆಂಡ್ಸ್, ನಾನು ಮಾಡಿರುವಂಥ ತೋರಣದ ಪಟ್ಟಿ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಆವಾಗ ನಾನು ಡಿಸೈನ್ ಹಾಕೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಅದು ಯಾವ ರೀತಿ ಹಾಕ್ತೀನಿ ಅಂತ ರೋಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಡಿಸೈನ್ ಮಾತ್ರ ಮಾಡಬೇಕಾಗಿರೋದು. ಅದು ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ. ತೋರಣ ಮಾಡಬೇಕಾದ್ರೆ ಈಗ ಪಟ್ಟಿ ಮಾಡ್ತಿರೋದ್ರಿಂದ ನಿಮಗೆ ನಾನು ಪಟ್ಟಿನ ಶೇರ್ ಮಾಡ್ಕೊತಾ ಇದ್ದೀನಿ. ತೋರಣದೆಲ್ಲ ಒಂದೇ ಸಲ ಕರೆಯೋಕ್ಕಾಗಲ್ಲ, ಪಟ್ಟಿ ಕಲ್ತ್ಕೋಬೇಕು ಫಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಯಾವ ಥರ ಡಿಸೈನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾವು ಕಲ್ತ್ಕೋಬೋದು.
ಈ ತೋರಣ ಮಾಡೋರಿಗೆ ಯಾರಿಗೆಲ್ಲ ಬರುತ್ತೆ, ಅವ್ರು ಏನಾದರೂ ನಾನು ರಾಂಗ್ ಮಾಡ್ತಾಯಿದ್ರೆ, ಏನಾದರೂ ತಪ್ಪು ಮಾಡ್ತಾಯಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಆ ಥರ ಮಾಡ್ತಾ ಇದೆಯಾ, ಇದು ತಪ್ಪು ಅಂತ ಹೇಳಿ ಫ್ರೆಂಡ್ಸ್. ಅವಾಗ ನಾನು ಕಲ್ತ್ಕೊಳ್ಳೋಕೆ ಅವಕಾಶ ಇರುತ್ತಲ್ವ. ನಾನು ಯಾವ ಗುರುಗಳ ಹತ್ರ ಹೋಗಿ ಕಲ್ತಿಲ್ಲ, ಯೂಟ್ಯೂಬ್ ಗುರುಗಳ ಹತ್ರ ಮಾತ್ರ ಕಲ್ತಿರೋದು. ಯೂಟ್ಯೂಬರ್ಸಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವ್ರದ್ದು ನೋಡ್ತೀನಿ, ನನಗಿಷ್ಟ ಆದರೆ ಆ ಡಿಸೈನ್ನ ನಾನು ಟ್ರೈ ಮಾಡೇ ಮಾಡ್ತೀನಿ. ಅದರಿಂದ ನನಗೆ ತಪ್ಪು ಅಂತ ಯಾರೂ ಹೇಳಿಲ್ಲ. ತಪ್ಪು ಅಂತ ಹೇಳೋರಿದ್ದರೆ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೋಬೋದು. ನನಗೆ ಮತ್ತು ನಾನು ಬೇರೆಯವ್ರು ನೋಡಿ ಮಾಡಿರೋದ್ರಿಂದ ನನಗೆ ಅಷ್ಟೊಂದು ಗೊತ್ತಾಗಲ್ವಲ್ಲ. ನಿಮ್ಮ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರ್ತೀನಲ್ವ, ಆವಾಗ ಏನಾದರೂ ತಪ್ಪು ಮಾಡ್ತಿದ್ರೆ ನೀವು ನಮಗೆ ಹೇಳ್ಬೋದು, ಆ ಥರ ಇದೆ, ಈ ಥರ ಅಲ್ಲ ಅಂತ ಹೇಳಿದರೆ ನಾನು ಅದನ್ನು ತಿದ್ಕೊತೀನಿ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಬಾಗಿಲ ತೋರಣದ ಪಟ್ಟಿನ ಹಾಕಿದ್ದೀನಿ. ಎಂಡಾಗಿದೆ ನೋಡಿ, ಇಷ್ಟು ಅಗಲ ಇದೆ ಮತ್ತು ಇಷ್ಟು ಉದ್ದ ಇದೆ ನೋಡಿ. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ? ಕಾಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ, ಓಕೆನಾ? ನೋಡಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ಡಿಸೈನ್ ಹೇಗೆ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ಕೊತೀನಿ, ಓಕೆನಾ? ಈಗ ನಾನು ಪಟ್ಟಿ ಹಾಕಿ ಆಗಿದೆ. ನೆಕ್ಸ್ಟ್ ಈ ಪಟ್ಟಿಗೆ ಡಿಸೈನ್ ಹೇಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್ ಫ್ರೆಂಡ್ಸ್. ಹೇಗಿದೆ ನೋಡಿ.